ವೀರೇಂದ್ರ ಹೆಗ್ಗಡೆ ಅವರು ಕೊಲೆ ಮಾಡಿದ್ದೇ ನಿಜ ಆದರೆ ನಾನು ಸನ್ಯಾಸತ್ವ ತ್ಯಾಗ ಮಾಡ್ತೇನೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ವರೂರ ಜೈನ ಮುನಿ ಗುಣಧರ ನಂದಿ ಅವರು ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ವೀರೇಂದ್ರ ಹೆಗ್ಗಡೆ ಅವರಲ್ಲಿ ಹಿಂಸಾತ್ಮಕ ಭಾವನೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಇದು ಕೇವಲ ಜೈನರ ಸಮಸ್ಯೆ ಅಲ್ಲ, ಎಲ್ಲ ಮಂಜುನಾಥ ಭಕ್ತರಾಗಿದ್ದು ಎಸ್ಐಟಿ ತನಿಖೆಯಲ್ಲಿ ಧರ್ಮಸ್ಥಳ ನಿರ್ದೋಷ ಆದ ಮೇಲೆ ಸಂಭ್ರಮಾಚರಣೆ ಮಾಡ್ತೇವೆ ಹಾಗೂ ಜೈನ ಧರ್ಮಕ್ಕೆ ಅನ್ಯಾಯ ಮಾಡಿರೋದಕ್ಕೆ ಮಂಜುನಾಥನ ನಂಬುವಂಥ ಎಲ್ಲ ಸಮುದಾಯದಿಂದ 3 ಲಕ್ಷ ಜನರೊಂದಿಗೆ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ವರೂರ ಜೈನ ಮುನಿ ಗುಣಧರ ನಂದಿ ಅವರು ತಿಳಿಸಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಒಂದ ಮಾತು ಹೇಳ್ತಾನೆ ರೀ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಒಂದು ಸತ್ಯ ಸರಳ ನ್ಯಾಯ ನೀತಿದಲ್ಲಿ ನಡುವಂಥ ಒಬ್ಬರ ಸಹಜ ಪುರುಷರು. ಅವರು ನಿತ್ಯ ನಿರಂತರ ಏನು ಬೆಳೀತಾ ಇದ್ದಾರೋ ಎಜುಕೇಷನ, ಸೋಷಿಯಲ್ ಮೀಡಿಯಾ, ಸೋಷಿಯಲ್ದಲ್ಲಿ ಸರ್ವಿಸ, ಅನೇಕ ಪ್ರಕಾರ ಎಜುಕೇಷನ, ಅದು ಏನು ಅವ್ರ ಬೆಳೆಯೋಣಿಗೆ ನೋಡಿ ಸಹಸಿಲ್ದಂಥ ಈ ಕೆಲಸ ನಡೀತಾ ಇದೆ. ಒಂದಿನ ಮಾತ ವೀರೇಂದ್ರ ಹೆಗ್ಗಡೆಯವರು ನಂದ ಅವರ ಸಂಬಂಧ 23 ವರ್ಷ ಸಂಬಂಧ ಇದೆ. ನಾ ಮೊದಲಿನ ಸಭೆ ನೋಡ್ರಿ 23 ವರ್ಷನಾಗ ಶೇಡ್ಬಾಳದಲ್ಲಿ ಮೊದಲಿನ ಸಭೆ ಅವ್ರ ನಂದ ಮುಲಾಕಾತ್. ಮತ್ತೊಂದು ಹೇಳ್ತಾನೆ ರೀ, ನನ್ನ ಸ್ವಂತದ ವಿಚಾರ ಹೇಳ್ತಾನು. ವೀರೇಂದ್ರ ಹೆಗ್ಗಡೆ ತನ್ನ ಜೀವನದಲ್ಲಿ ಒನ್ಲಿ ಒಂದು 5 ಮಾಡ್ರ 300 ಅಲ್ಲ, ಒಂದು 5 ಮಾಡ್ರ ಮಾಡಿದ್ರೆ ನಾ ಸನ್ಯಾಸಿ ಬಿಡ್ತಾನೆ. ಅಷ್ಟು ನನ್ನ ವೀರೇಂದ್ರ ಹೆಗ್ಗಡೆ ಮ್ಯಾಗ ಅಭಿಮಾನ ಇದೆ, ಅಷ್ಟು ಅವರ ಚರ್ಯ ಮ್ಯಾಗ ನನಗೆ ನಂಬಿಕೆ ಇದೆ. ಅದೇ ರೀತಿಯಲ್ಲಿ ಹರ್ಷನ್ ಐದಲ್ಲ ಒಂದು ಸೆಕೆಂಡ್ ಮಾಡ್ರ ಮಾಡೋ ಸಾಧ್ಯ ಇಲ್ಲ. ಇಲ್ಲ ಒಂದ್ ಹಿಡ್ಕೊಂಡ ಅವ್ರು ಹೇಳ್ತಾ ಇದಾರ 300, ನಾ ಹೇಳ್ತಾರ 1 ಮಾಡ್ರೆ ಶುದ್ಧ ಮಾಡಿದ್ರೆ ನಾ ಸನ್ಯಾಸಿ ಬಿಡ್ತಾನ. ನನಗೆ 100% ಯಾವ ರೀತಿಯಲ್ಲಿ ಹರ್ಷೇಂದ್ರ ಚರಿತ್ರೆ ಇದೆ ಅದು ನಾ ಅಷ್ಟು ಭಾಳ ಸಂಪ್ರದಾಯ ಇಲ್ಲ. ಮದ್ದಿನ ಮಾತು ಯಾಕಂದರೆ ಅವ್ರ ಹರ್ಷೇಂದ್ರದಾಗ ನಾನು ಸಂಪ್ರದಾಯ ಇಲ್ಲ. ಬಟ್ ನನ್ನ ಇದ್ದಂಥ ನಾ ಏನು ಸ್ಟಡಿ ಮಾಡಿದೇನೋ, ನಾ ಏನು ಅಭ್ಯಾಸ ಮಾಡಿದನೋ ಅವ್ರು ಶುದ್ಧ ಆ ಮರ್ಡರ್ ಮಾಡೋದು ಸಾಧ್ಯವೇ ಇಲ್ಲ. ಯಾಕಂದ್ರೆ ಮರ್ಡರ್ ಮಾಡುವಂಥ ನಮ್ಮ ಧರ್ಮದಲ್ಲಿ, ನಮ್ಮ ಸಂಸ್ಕಾರದಲ್ಲಿ, ರಕ್ತದಲ್ಲೇ ಇಲ್ಲ ನೋಡ್ರಿ. ಆರೋಪ ಇಲ್ಲ ನೋಡ್ರಿ, ಡೈರೆಕ್ಟ್ ಆರೋಪ ಮಾಡ್ರಿ. ಈಗ ನಾ ಯಾರು ಹೆಸರು ಹೇಳ್ತಾ ಇಲ್ಲಲ್ಲ, ಹಿಂಗೆ ಬೈಪಾಸ ನೀವು ಅಂತ ಇದ್ದೀರಿ. ಮತ್ತು ಅಲ್ಲಿ ನಡೆಸೋರು ಯಾರ, ಅಲ್ಲಿ ಅವ್ರು ಯಾರ ಮ್ಯಾಗ ಮಾಡ್ತಾ ಇದ್ರಿ ಅಂತ ಆರೋಪ? ಧರ್ಮಸ್ಥಳ ಇಲ್ಲ ಧರ್ಮಸ್ಥಳದ ಬಗ್ಗೆ ಈಗ SIT ತನಿಖೆ ಮಾಡುವಾಗ ನಾವು ಲಕ್ಷಾಂತರ ಜನ ಸೇರಿಸ್ರಿ ನಾವು ಪ್ರತಿಭಟನೆ ಮಾಡ್ಬೋದು, ರೋಡ್ ಪ್ರತಿಭಟನೆ ಮಾಡ್ರೆ ಅವ್ರಿಗೆ ಪ್ರೆಷರ್, ಅವ್ರ ಮುಸ್ತಾ ಹಿಂಗೆ ಪ್ರೆಷರ್ ತಂದು SIT ತನಿಖೆಯಲ್ಲಿ ಡಿಸ್ಟರ್ಬೆನ್ಸ್ ಮಾಡಿದ್ರೆ ಮತ್ತು ನಮ್ಮ ಮ್ಯಾಗ ಆರೋಪ ಮಾಡ್ತಾರೆ. ಆದ ಕಾರಣ ನಾವು SIT ತನಿಖೆ ಆಗೋ ತನಕ ನಾವು ಯಾವುದೂ ಆ್ಯಕ್ಟಿವ್ ಮಾಡುವುದಿಲ್ಲ, ಆಮೇಲೆ ಬಿಡುವುದಿಲ್ಲ. ಇಲ್ಲ ಆಮೇಲೆ ಅಂದ್ರೆ ನಮ್ಮ ಸತ್ಯ ಸಿದ್ಧ ಆದ ನಂತರ ಮತ್ತೆ ಎಲ್ಲರಿಗೂ ಅವ್ರ ಮ್ಯಾಗ ಕ್ರಮ ಆಗಬೇಕಲ್ಲ. ಈಗ ನಮ್ಮೆಲ್ಲರೂ ಎಷ್ಟೋ ಶಿವನ ಮ್ಯಾಗ ಆರೋಪಣೆ ಮಾಡಬೇಕು. ನೀವು ನಮ್ಮ ಇವ್ರು ಹೆಂಗೆ SIT ತನಿಖೆ ಇದ್ದು ನಾವೇನು ಕಾನೂನು ಕೈಯಾಗ ತಗೋದಿಲ್ಲ, ನಾವ್ರೇನು ಬಡ್ಯಾವ್ರಿಲ್ಲ, ನಾವ್ರೇನು ಕೊಲಾವ್ರಿಲ್ಲ. ನಾವು ಸರ್ಕಾರ ಒತ್ತಡ ಮಾಡಿ ಈ ಒಂದು ಶಿವನ ಮ್ಯಾಗ, ದೇವಸ್ಥಾನ ಮಂಜುನಾಥ ಮ್ಯಾಗ ನಂಬಿದವ್ರ ಮ್ಯಾಗ ಏನು ಮಾನಸಿಕ ಹಿಂಸೆ ಆಗಿದೆಯಲ್ಲ, ಆ ಥರದಿದ್ದ ಸರ್ಕಾರ ಪರವಾಗಿ ಏನು ಕಾಯ್ದೆ ಬರ್ತೀವಿ ಅವ್ರಿಗೆ ದಂಡ ಕೊಡ್ಬೇಕಂತ ನಾವು ಒಂದು ಆಗ್ರಹ. ಇಲ್ಲ SIT ತನಿಖೆ ಸ್ವಾಗತ ಮಾಡ್ತೇನೆ. SIT ನನಗೆ SIT ತನಿಖೆ ಮೇಲೆ ಯಾವ ಪ್ರಕಾರ ಸಂದೇಹ ಇಲ್ಲವೇ ಇಲ್ಲ. ನೀ ಮತ್ತು 100 ಸಪ ಹೇಳ್ತಾ ಇದ್ದೇನು, ಸಾಕ್ಷಿ ಹೇಳ್ತಾನೆ ಕೇಳ್ರಿ. SIT ತನಿಖೆ ಜರಕರ್ತ ನಿರ್ದೋಷವಾಗಿ ಆಯಿತು, ಧರ್ಮಸ್ಥಳ ನಿರ್ದೋಷವಾಗಿ ಹೊರಗಡೆ ಬತ್ತು. ಯಾವ ಪ್ರಕಾರ ಅಲ್ಲಿ ಅನೇಕ ಪ್ರಕಾರ ಅಸ್ಥಿ ಪಂಚೆಗಳು ಇಲ್ಲ ಆಯಿತು. ನಿರ್ದೋಷವಾಗಿ ಬಂದ ನಂತರ ಒಂದು ಹಾರ್ದಿಕ ಉತ್ಸವ ರೂಪವಾಗಿ, ಹಾರ್ದಿಕ ಆನಂದ ಸ್ವರೂಪವಾಗಿ ಮಂದಿಗೆ ಎಷ್ಟು ಲಕ್ಷಾಂತರ ಗಟ್ಟಲೆ ಯಾವ ರೀತಿಯಲ್ಲಿ ಮಂದಿಗೆ ದಿಶಾಭೂಲು ಮಾಡಿದಾರ. ಮತ್ತೊಮ್ಮೆ ಆ ಶ್ರದ್ಧಾ ನಂಬಿಕೆ ತರೋ ಸಲುವಾಗಿ ಒಂದು ಇದು ಹೇಳ್ತೇವೆ. ಅದು ಇದ್ರ ಸಲುವಾಗಿ ನಮ್ಮ ಜೈನ ಧರ್ಮ ಸಲುವಾಗಿ ಅನ್ಯಾಯ ಏನು ಮಾಡ್ತಾ ಇದ್ದಾರೆ ಅದ್ರ ಸಲುವಾಗಿ ಅದು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.